ಈ ಇರಾನ್ ಇಸ್ರೇಲ್ ಯುದ್ದದಿಂದಾಗಿ ವಿಮಾನ ಹಾರಾಟ ಏನು ವ್ಯತ್ಯಯ ಆಗಿತ್ತು. ಅಬುಧಾಬಿಯಲ್ಲಿ ಸಾಕಷ್ಟು ಜನ ಕನ್ನಡಿಗರು ಸಿಕ್ಕಾಕೊಂಡಿದ್ರು. ಅವರನ್ನು ವಾಪಸ್ ಕರೆತರಲಾಗಿದೆ. ಅಬುಧಾಬಿಯಿಂದ ಬೆಂಗಳೂರಿಗೆ ಬಂದಿಳಿದಿದೆ ವಿಮಾನ. 3 ದಿನಗಳ ಬಳಿಕ ಅಬುಧಾಬಿಯಿಂದ ವಿಮಾನ ಆಗಮಿಸಿದೆ. ಅಬುಧಾಬಿಯಲ್ಲೇ ಸಿಕ್ಕಾಕೊಂಡಿದ್ದಂತಹ ಹಲವು ಕನ್ನಡಿಗರು ಅವರನ್ನ ವಾಪಸ್ ಕರೆತರಲಾಗಿದೆ. ಎತಿಹಾದ್ ಏರ್ವೇಸ್ನಲ್ಲಿ ಕನ್ನಡಿಗರು ಬಂದಿಳಿದಿದ್ದಾರೆ. ಉಳಿಯುತ್ತೋ ಇಲ್ವೋ ಏನ್ ಕತೆ ಅನ್ನುವಂತಹ ಸ್ಥಿತಿ ಬಂದಿತ್ತು. ಆದರೆ ಸುರಕ್ಷಿತವಾಗಿ ವಾಪಸ್ ಬಂದಿದ್ದಾರೆ ಕನ್ನಡಿಗರು. ಇದಕ್ಕೆ ಬೇಕಾದಂತಹ ಕ್ರಮಗಳನ್ನ ರಾಜ್ಯ ಕೇಂದ್ರ ಸರ್ಕಾರಗಳು ಕೂಡ ಕೈಗೊಂಡಿದೆ. ಎತಿಹಾದ್ ಏರ್ಬೇಸ್ನಲ್ಲಿ ಸುರಕ್ಷಿತವಾಗಿ ತಾಯ್ನಾಡಿಗೆ ಮರಳಿದ್ದಾರೆ. ಬೇರೆ ಬೇರೆ ಕಾರಣಗಳಿಗಾಗಿ ಫಂಕ್ಷನ್ಸ್ಗೆ ಅಥವಾ ಕೆಲಸದ ಮೇಲೆ ಅಥವಾ ಟ್ರಿಪ್ಗೆ ಅಂತೆಲ್ಲ ಬೇರೆ ಬೇರೆ ಕಾರಣಗಳಿಗಾಗಿ ಹೋದಂಥವರು ಮೀಟಿಂಗ್ಗಳಿಗೆ, ಬಿಸಿನೆಸ್ ಮೀಟಿಂಗ್ಗಳಿಗೆ, ಹೀಗೆ ಬೇರೆ ಬೇರೆ ಕಾರಣಗಳಿಗಾಗಿ ದುಬೈ ಅಥವಾ ಯುಎಇಗೆ ಹೋದಂತವರು ಇದೀಗ ವಾಪಸ್ ಬರೋದಕ್ಕೆ ಸಾಧ್ಯ ಆಗಿದೆ. ಅಬುಧಾಬಿಯಿಂದ ಎತಿಹಾದ್ ಏರ್ವೇಸ್ ವಿಮಾನಯಾನವನ್ನ ಪುನರಾರಂಭಿಸಿ ಅವರನ್ನ ವಾಪಸ್ ಕರೆತಂದರು. ತಾಯ್ನಾಡಿಗೆ ಬರ್ತಾ ಇದ್ದಂತೆ ನಿಟ್ಟುಸಿರು ಬಿಟ್ಟಿದ್ದಾರೆ ಕನ್ನಡಿಗರು. ಕೆಂಪೇಗೌಡ ಏರ್ಪೋರ್ಟ್ಗೆ 230 ಜನ ಬಂದಿಳಿದಿದ್ದಾರೆ. ಸುರಕ್ಷಿತವಾಗಿ ಬಂದಿಳಿದಿದ್ದಾರೆ. ಕರ್ನಾಟಕಕ್ಕೆ ಬರೋದಕ್ಕೆ ತುಂಬಾ ದಿನ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ, ಆದ್ರೆ 2-3 ದಿನದಲ್ಲೇ ಬಂದಿರೋದು ಖುಷಿಯಾಗಿದೆ ಅಂತ ಹೇಳಿದ್ದಾರೆ. ಕೊನೆಗೂ ಸೇಫ್ ಆಗಿ ಬಂದಿರೋದಕ್ಕೆ ಖುಷಿ ಆಗ್ತಾ ಇದೆ ಅಂತ ಯುದ್ಧ ಭೂಮಿಯಿಂದ ಬಚಾವಾಗಿ ಬಂದಂತ ಕನ್ನಡಿಗರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 230 ಜನ ಬಂದಿಳಿದಿದ್ದಾರೆ ಮೊದಲ ಹಂತವಾಗಿ. ಆಕ್ಚುಲಿ ನಾವು ಅಬುಧಾಬಿ ಏರ್ಪೋರ್ಟ್ ಇಂದ ಶನಿವಾರ ಹೊರಡಬೇಕಿತ್ತು. ಸೊ ಅವಾಗ ನಮಗೆ ಐ ಥಿಂಕ್ ನಮ್ದು 2:15ಗೆ ಫ್ಲೈಟ್ ಇದ್ದಿದ್ದು. 1:45 ಆದ್ರೂ ಬೋರ್ಡಿಂಗ್ ಸ್ಟಾರ್ಟ್ ಮಾಡಲಿಲ್ಲ. ನನಗೆ ಅಲ್ಲಿವರೆಗೂ ವಾರ ಆಗ್ತದೆ ಅಂತ ಗೊತ್ತಿತ್ತು, ಬಟ್ ಏರ್ ಸ್ಪೇಸ್ ಎಲ್ಲ ಕ್ಲೋಸ್ ಆಗಿದೆ ಅಂತ ಐಡಿಯಾ ಇರಲಿಲ್ಲ ನನಗೆ. ಸೊ ಅವಾಗ 1:15 ಆದ್ರೂ 1:45 ಆದ್ರೂ ಬೋರ್ಡಿಂಗ್ ಸ್ಟಾರ್ಟ್ ಮಾಡ್ಲಿಲ್ವಲ್ಲ, ಅವಾಗ ನಾವು ಅನ್ಕೊಂಡ್ವಿ. ಅವಾಗ ಅಂದ್ರೆ ರೂಮರ್ಸ್ ಎಲ್ಲ ಸ್ಟಾರ್ಟ್ ಆಯ್ತಲ್ಲ, ಸೊ ಅವಾಗ ಗೊತ್ತಾಯ್ತು ನಮಗೆ ಏರ್ ಸ್ಪೇಸ್ ಕ್ಲೋಸ್ ಆಗಿದೆ, ನಾವು ಫ್ಲೈ ಮಾಡಕ್ಕಾಗಲ್ಲ ಅಂತ. ಸೊ ಅವಾಗ ಸ್ವಲ್ಪ ಪ್ಯಾನಿಕ್ ಆದ್ವಿ. ಅಂಡ್ ನಮ್ಮ ಫೈಟರ್ ಜೆಟ್ಸ್ ಎಲ್ಲ ಓಡಾಡ್ತಿತ್ತು ಏರ್ಪೋರ್ಟ್ ಇಂದ ಈಚೆ, ನಮಗೆ ಕಾಣಿಸ್ತಾ ಇತ್ತು. ಅಂಡ್ ಇನ್ಸ್ಟೆಂಟ್ ಆಗಿ ಮೊಬೈಲಿಗೆ ಇದು ಸೈರನ್ ಎಲ್ಲ ಬರಕ್ ಸ್ಟಾರ್ಟ್ ಆಯ್ತು. ಸೊ ಅವಾಗ ಒಂದ್ ಸ್ವಲ್ಪ ಜಾಸ್ತಿ ಭಯ ಆಯ್ತು. ಎಲ್ಲರೂ ಒಂದೇ ಸರಿ ವಿಂಡೋ ಪಕ್ಕ ಕೂತಿರೋರೆಲ್ಲ ಎದ್ಬಿಟ್ಟು ಸೈಡಿಗೆ ಎದ್ದು ಹೋಗ್ಬಿಟ್ವಿ. ಅವಾಗ ಒಂದ್ ಸ್ವಲ್ಪ ಜಾಸ್ತಿ ಪ್ಯಾನಿಕ್ ಆಯ್ತು ನಮಗೆ. ಅದಾದ್ಮೇಲೆ ಐ ಥಿಂಕ್ 4 o'clock ಅಷ್ಟರಲ್ಲಿ ಎಲ್ಲ ಫ್ಲೈಟ್ಸ್ ಎಲ್ಲ ಕ್ಯಾನ್ಸಲ್ ಆಯ್ತು ಅಂತ ಎಲ್ಲ ಗೊತ್ತಾಯ್ತು ನಮಗೆ. ಈ ಏರ್ಪೋರ್ಟ್ ಅಲ್ಲಿ ಆಕ್ಚುಲಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಅವತ್ತು ಸ್ವಲ್ಪ ಅಂದ್ರೆ ಅಷ್ಟು ಜನನ ಈಚೆ ಎವ್ಯಾಕ್ಯೂಟ್ ಮಾಡ್ಬೇಕಾಗಿತ್ತಲ್ಲ, ಸೊ ಅವಾಗ ಒಂದ್ ಸ್ವಲ್ಪ ಟೈಮ್ ಜಾಸ್ತಿ ತಗೊಂತು. ಅವರು ಪ್ರೋಸೆಸ್ ಎಲ್ಲ ಮಾಡಿ ವೀಸಾ ಸ್ಟ್ಯಾಂಪಿಂಗ್ ಅದೆಲ್ಲ ಮಾಡಕ್ ಸ್ವಲ್ಪ ಟೈಮ್ ಜಾಸ್ತಿ ತಗೊಂಡು ಅವರು 3 o'clockಗೆ ಎವ್ಯಾಕ್ಯೂಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ದು. ನಾವು ಹೋಟೆಲ್ ರೀಚ್ ಆದಾಗ 1 ಗಂಟೆ ಆಗಿತ್ತು. ನಾವು ಅಬುಧಾಬಿಯಿಂದ ಬಂದಿರೋದು. ಅಲ್ಲಿ ನಾವು ಸೀ ವರ್ಲ್ಡ್ ಹತ್ರ ಹೋಗಿದ್ದಾಗ 2 days ಬ್ಯಾಕ್ ಅಂದ್ರೆ ಮೇಲ್ಗಡೆ ಮಿಸೈಲ್ ಹೋಗಿದ್ ಕಾಣಿಸ್ತು, ಶಾರ್ಟ್ ಮಾಡಿದ್ದು. ಬಟ್ ಅಷ್ಟೇ, ಅದು ನೆಕ್ಸ್ಟ್ ದಿನ ಪೀಸ್ಫುಲ್ ಆಗೇ ಇತ್ತು. ಬಟ್ ಏರ್ ಸ್ಪೇಸ್ ಕ್ಲೋಸ್ ಮಾಡಿದ್ರಿಂದ ನಮ್ ಫ್ಲೈಟ್ ಕ್ಯಾನ್ಸಲ್ ಆಗಿತ್ತು. ಇವತ್ತು ಎತಿಹಾದ್ ಬೇರೆ ಫ್ಲೈಟ್ ಅರೇಂಜ್ ಮಾಡಿ ಇಲ್ಲ ಅಲ್ಲಿ ಹೋಟೆಲ್ ಎಲ್ಲ ಅವರೇ ಅರೇಂಜ್ ಮಾಡಿದ್ರು, ಗವರ್ಮೆಂಟ್ ಅರೇಂಜ್ ಮಾಡಿದ್ರು. ಸೊ ನಮ್ ಸ್ಟೇನು ಎಕ್ಸ್ಟೆಂಡ್ ಮಾಡಿದ್ರು, ಮೀಲ್ಸು ಕೊಟ್ರು, ತುಂಬಾ ಚೆನ್ನಾಗಿ ನೋಡಿದ್ರು. ಫಸ್ಟ್ ಟೈಮ್ ನೋಡ್ರಕ್ ಭಯ ಆಯ್ತು, ಬಟ್ ಅಷ್ಟೇ ಫಸ್ಟ್ ಟೈಮ್ ಮಾತ್ರ ಮಿಸೈಲ್ಸ್ ನೋಡಿದ್ವಿ, ಆಮೇಲೆ ನಾವೇನ್ ನೋಡಿಲ್ಲ. ಸರ್ ಭಯ ಅಂತೂ ಇರುತ್ತೆ, ಬಿಕಾಸ್ ನಾವು ಅಲ್ಲಿ ಫಸ್ಟ್ ಟೈಮ್ ನಾನು ಯಾವತ್ತು ವಾರ್ ಎಲ್ಲ ಏನು ಎಕ್ಸ್ಪೀರಿಯನ್ಸ್ ಮಾಡಿರ್ಲಿಲ್ಲ. ಅಲ್ಲಿ ಫಸ್ಟ್ ಟೈಮ್ ಅಲ್ಲಿ ಹೋದಾಗ ಅಂತೂ ತುಂಬಾ ಡ್ರೆಡ್ಫುಲ್ ಇತ್ತು ಸಿಚುವೇಶನ್, ಬಿಕಾಸ್ ನಮ್ಗೆ ಬಾಂಬ್ ಸೌಂಡ್ಸ್ ಎಲ್ಲ ಕೇಳಿಸ್ತಿತ್ತು. ಬಟ್ UAE ಗವರ್ಮೆಂಟ್ ಇಸ್ ದ ಬೆಸ್ಟ್ ಗವರ್ಮೆಂಟ್ ಅಲ್ಲಿ, ಬಿಕಾಸ್ ದೇ ಹ್ಯಾವ್ ಹ್ಯಾಂಡಲ್ಡ್ ಇಟ್ ಸೋ ವೆಲ್. ನಮ್ನೆಲ್ಲ ಸೇಫ್ ಆಗಿರಾಗಲಿ, ಹೋಟೆಲ್ಸ್ ಮತ್ಲಬ್ ಅಂದ್ರೆ ಕಾಸ್ಟ್ಲಿ ಹೋಟೆಲ್ಸ್ ಅಲ್ಲಿ ಕೂಡ ಸ್ಟೇ, ಆಲ್ ದ ಹೋಟೆಲ್ ಏರ್ಲೈನ್ಸ್ ಎಲ್ಲ. 2 ಮಾತು ಹೇಳ್ಬೇಕಂದ್ರೆ, ಒಂದು ನಮ್ ತಾಯಿ ಹೇಳ್ದಂಗೆ UAE ಗವರ್ಮೆಂಟ್ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು, ಎತಿಹಾದ್ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. Flight disruptions ಆದ ತಕ್ಷಣ very well organized, we were put into like really good hotel accommodation, food, shuttle to the airport, everything was very well taken care of. And the government is so well organized. UAE is very safe. Yes, there are unfortunate incidents of shrapnel collapsing and casualties, but overall the defense is great. We actually heard explosions through the time there.
we could see some fireworks in the sky, but overall it's a very safe place. And most importantly, the infrastructure is so solid. They had network connection throughout the time, no major incidents, and everything was very well taken care of. ಹೌದು, ಎಷ್ಟು ದಿನ ತಗೊಳುತ್ತೋ ಏನೋ ಅಂತ ನಮಗೂ ಗೊತ್ತಿರಲಿಲ್ಲ, ಬಟ್ I think Etihad and the UAE people, their government, have always had our safety at the top of their minds 24/7, and they've taken fantastic care of us. ಎರಡು ಮಾತು ಹೇಳಬೇಕಂದ್ರೆ, ಒಂದು, ನಮ್ಮ ತಾಯಿ ಹೇಳ್ದಂಗೆ ಈ ಇರಾನ್ ಇಸ್ರೇಲ್ ಯುದ್ದದಿಂದಾಗಿ ವಿಮಾನ ಹಾರಾಟ ಏನು ವ್ಯತ್ಯಯ ಆಗಿತ್ತು. ಅಬುಧಾಬಿಯಲ್ಲಿ ಸಾಕಷ್ಟು ಜನ ಕನ್ನಡಿಗರು ಸಿಕ್ಕಾಕೊಂಡಿದ್ರು. ಅವ್ರನ್ನ ವಾಪಸ್ ಕರೆತರಲಾಗಿದೆ. ಅಬುಧಾಬಿಯಿಂದ ಬೆಂಗಳೂರಿಗೆ ಬಂದಿಳಿದಿದೆ ವಿಮಾನ. 3 ದಿನಗಳ ಬಳಿಕ ಅಬುಧಾಬಿಯಿಂದ ವಿಮಾನ ಆಗಮಿಸಿದೆ. ಅಬುಧಾಬಿಯಲ್ಲೇ ಸಿಕ್ಕಾಕೊಂಡಿದ್ದಂತಹ ಹಲವು ಕನ್ನಡಿಗರು ಅವರನ್ನ ವಾಪಸ್ ಕರೆತರಲಾಗಿದೆ. ಎತಿಹಾದ್ ಏರ್ವೇಸ್ನಲ್ಲಿ ಕನ್ನಡಿಗರು ಬಂದಿಳಿದಿದ್ದಾರೆ. ಉಳಿಯುತ್ತೋ ಇಲ್ವೋ ಏನ್ ಕತೆ ಅನ್ನುವಂತಹ ಸ್ಥಿತಿ ಬಂದಿತ್ತು. ಆದರೆ ಸುರಕ್ಷಿತವಾಗಿ ವಾಪಸ್ ಬಂದಿದ್ದಾರೆ ಕನ್ನಡಿಗರು. ಇದಕ್ಕೆ ಬೇಕಾದಂತಹ ಕ್ರಮಗಳನ್ನ ರಾಜ್ಯ ಕೇಂದ್ರ ಸರ್ಕಾರಗಳು ಕೂಡ ಕೈಗೊಂಡಿದೆ. ಎತಿಹಾದ್ ಏರ್ಬೇಸ್ನಲ್ಲಿ ಸುರಕ್ಷಿತವಾಗಿ ತಾಯ್ನಾಡಿಗೆ ಮರಳಿದ್ದಾರೆ. ಬೇರೆ ಬೇರೆ ಕಾರಣಗಳಿಗಾಗಿ, ಫಂಕ್ಷನ್ಸ್ಗೆ ಅಥವಾ ಕೆಲಸದ ಮೇಲೆ ಅಥವಾ ಟ್ರಿಪ್ಗೆ ಅಂತೆಲ್ಲ ಬೇರೆ ಬೇರೆ ಕಾರಣಗಳಿಗಾಗಿ ಹೋದಂಥವರು, ಮೀಟಿಂಗ್ಗಳಿಗೆ, ಬಿಸಿನೆಸ್ ಮೀಟಿಂಗ್ಗಳಿಗೆ, ಹೀಗೆ ಬೇರೆ ಬೇರೆ ಕಾರಣಗಳಿಗಾಗಿ ದುಬೈ ಅಥವಾ UAEಗೆ ಹೋದಂತವರು ಇದೀಗ ವಾಪಸ್ ಬರೋದಕ್ಕೆ ಸಾಧ್ಯ ಆಗಿದೆ. ಅಬುಧಾಬಿಯಿಂದ ಎತಿಹಾದ್ ಏರ್ವೇಸ್ ವಿಮಾನಯಾನವನ್ನು ಪುನರಾರಂಭಿಸಿ ಅವರನ್ನ ವಾಪಸ್ ಕರೆತಂದರು. ತಾಯ್ನಾಡಿಗೆ ಬರ್ತಾ ಇದ್ದಂತೆ ನಿಟ್ಟುಸಿರು ಬಿಟ್ಟಿದ್ದಾರೆ ಕನ್ನಡಿಗರು. ಕೆಂಪೇಗೌಡ ಏರ್ಪೋರ್ಟ್ಗೆ 230 ಜನ ಬಂದಿಳಿದಿದ್ದಾರೆ. ಸುರಕ್ಷಿತವಾಗಿ ಬಂದಿಳಿದಿದ್ದಾರೆ. ಕರ್ನಾಟಕಕ್ಕೆ ಬರೋದಕ್ಕೆ ತುಂಬಾ ದಿನ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ, ಆದ್ರೆ 2-3 ದಿನದಲ್ಲೇ ಬಂದಿರೋದು ಖುಷಿಯಾಗಿದೆ ಅಂತ ಹೇಳಿದ್ದಾರೆ. ಕೊನೆಗೂ ಸೇಫ್ ಆಗಿ ಬಂದಿರೋದಕ್ಕೆ ಖುಷಿ ಆಗ್ತಾ ಇದೆ ಅಂತ ಯುದ್ಧ ಭೂಮಿಯಿಂದ ಬಚಾವಾಗಿ ಬಂದಂತ ಕನ್ನಡಿಗರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 230 ಜನ ಬಂದಿಳಿದಿದ್ದಾರೆ ಮೊದಲ ಹಂತವಾಗಿ. ಆಕ್ಚುಲಿ ನಾವು ಅಬುಧಾಬಿ ಏರ್ಪೋರ್ಟ್ ಇಂದ ಶನಿವಾರ ಹೊರಡಬೇಕಿತ್ತು. ಸೊ ಅವಾಗ ನಮಗೆ ಐ ಥಿಂಕ್ ನಮ್ದು 2:15ಗೆ ಫ್ಲೈಟ್ ಇದ್ದಿದ್ದು. 1:45 ಆದ್ರೂ ಬೋರ್ಡಿಂಗ್ ಸ್ಟಾರ್ಟ್ ಮಾಡಲಿಲ್ಲ. ನನಗೆ ಅಲ್ಲಿವರೆಗೂ ವಾರ ಆಗ್ತದೆ ಅಂತ ಗೊತ್ತಿತ್ತು, ಬಟ್ ಏರ್ ಸ್ಪೇಸ್ ಎಲ್ಲ ಕ್ಲೋಸ್ ಆಗಿದೆ ಅಂತ ಐಡಿಯಾ ಇರಲಿಲ್ಲ ನನಗೆ. ಸೊ ಅವಾಗ 1:15 ಆದ್ರೂ 1:45 ಆದ್ರೂ ಬೋರ್ಡಿಂಗ್ ಸ್ಟಾರ್ಟ್ ಮಾಡಲಿಲ್ವಲ್ಲ, ಅವಾಗ ನಾವು ಅನ್ಕೊಂಡ್ವಿ, ಅವಾಗ ಅಂದ್ರೆ ರೂಮರ್ಸ್ ಎಲ್ಲ ಸ್ಟಾರ್ಟ್ ಆಯ್ತಲ್ಲ. ಸೊ ಅವಾಗ ಗೊತ್ತಾಯ್ತು ನಮಗೆ ಏರ್ ಸ್ಪೇಸ್ ಕ್ಲೋಸ್ ಆಗಿದೆ, ನಾವು ಫ್ಲೈ ಮಾಡಕ್ಕಾಗಲ್ಲ ಅಂತ. ಸೊ ಅವಾಗ ಸ್ವಲ್ಪ ಪ್ಯಾನಿಕ್ ಆದ್ವಿ. ಅಂಡ್ ನಮ್ಮ ಫೈಟರ್ ಜೆಟ್ಸ್ ಎಲ್ಲ ಓಡಾಡ್ತಿತ್ತು ಏರ್ಪೋರ್ಟ್ ಇಂದ ಈಚೆ, ನಮಗೆ ಕಾಣಿಸ್ತಾ ಇತ್ತು. ಅಂಡ್ ಇನ್ಸ್ಟೆಂಟ್ ಆಗಿ ಮೊಬೈಲಿಗೆ ಇದು ಸೈರನ್ ಎಲ್ಲ ಬರಕ್ ಸ್ಟಾರ್ಟ್ ಆಯ್ತು. ಸೊ ಅವಾಗ ಒಂದ್ ಸ್ವಲ್ಪ ಜಾಸ್ತಿ ಭಯ ಆಯ್ತು. ಎಲ್ಲರೂ ಒಂದೇ ಸರಿ ವಿಂಡೋ ಪಕ್ಕ ಕೂತಿರೋರೆಲ್ಲ ಎದ್ಬಿಟ್ಟು ಸೈಡಿಗೆ ಎದ್ದು ಹೋಗ್ಬಿಟ್ವಿ. ಅವಾಗ ಒಂದ್ ಸ್ವಲ್ಪ ಜಾಸ್ತಿ ಪ್ಯಾನಿಕ್ ಆಯ್ತು ನಮಗೆ. ಅದಾದ್ಮೇಲೆ ಐ ಥಿಂಕ್ 4 o'clock ಅಷ್ಟರಲ್ಲಿ ಎಲ್ಲ ಫ್ಲೈಟ್ಸ್ ಎಲ್ಲ ಕ್ಯಾನ್ಸಲ್ ಆಯ್ತು ಅಂತ ಎಲ್ಲ ಗೊತ್ತಾಯ್ತು ನಮಗೆ. ಈ ಏರ್ಪೋರ್ಟ್ ಅಲ್ಲಿ ಆಕ್ಚುಲಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಅವತ್ತು ಸ್ವಲ್ಪ ಅಂದ್ರೆ ಅಷ್ಟು ಜನನ ಈಚೆ ಎವ್ಯಾಕ್ಯೂಟ್ ಮಾಡ್ಬೇಕಾಗಿತ್ತಲ್ಲ, ಸೊ ಅವಾಗ ಒಂದ್ ಸ್ವಲ್ಪ ಟೈಮ್ ಜಾಸ್ತಿ ತಗೊಂತು. ಅವರು ಪ್ರೋಸೆಸ್ ಎಲ್ಲ ಮಾಡಿ ವೀಸಾ ಸ್ಟ್ಯಾಂಪಿಂಗ್ ಅದೆಲ್ಲ ಮಾಡಕ್ ಸ್ವಲ್ಪ ಟೈಮ್ ಜಾಸ್ತಿ ತಗೊಂಡು ಅವರು 3 o'clockಗೆ ಎವ್ಯಾಕ್ಯೂಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ದು. ನಾವು ಹೋಟೆಲ್ ರೀಚ್ ಆದಾಗ 1 ಗಂಟೆ ಆಗಿತ್ತು. ನಾವು ಅಬುಧಾಬಿಯಿಂದ ಬಂದಿರೋದು. ಸೊ ಅಲ್ಲಿ ನಾವು ಸಿ ವರ್ಲ್ಡ್ ಹತ್ರ ಹೋಗಿದ್ದಾಗ 2 days ಬ್ಯಾಕ್ ಅಂದ್ರೆ ಮೇಲ್ಗಡೆ ಮಿಸೈಲ್ ಹೋಗಿದ್ ಕಾಣಿಸ್ತು, ಶಾರ್ಟ್ ಮಾಡಿದ್ದು. ಬಟ್ ಅಷ್ಟೇ, ಅದು ನೆಕ್ಸ್ಟ್ ದಿನ ಪೀಸ್ಫುಲ್ ಆಗೇ ಇತ್ತು. ಬಟ್ ಏರ್ ಸ್ಪೇಸ್ ಕ್ಲೋಸ್ ಮಾಡಿದ್ರಿಂದ ನಮ್ ಫ್ಲೈಟ್ ಕ್ಯಾನ್ಸಲ್ ಆಗಿತ್ತು. ಇವತ್ತು ಎತಿಹಾದ್ ಬೇರೆ ಫ್ಲೈಟ್ ಅರೇಂಜ್ ಮಾಡಿ ಇಲ್ಲ ಅಲ್ಲಿ ಹೋಟೆಲ್ ಎಲ್ಲ ಅವರೇ ಅರೇಂಜ್ ಮಾಡಿದ್ರು, ಗವರ್ಮೆಂಟ್ ಅರೇಂಜ್ ಮಾಡಿದ್ರು. ಸೊ ನಮ್ ಸ್ಟೇನು ಎಕ್ಸ್ಟೆಂಡ್ ಮಾಡಿದ್ರು, ಮೀಲ್ಸು ಕೊಟ್ರು, ತುಂಬಾ ಚೆನ್ನಾಗಿ ನೋಡಿದ್ರು. ಫಸ್ಟ್ ಟೈಮ್ ನೋಡ್ದಾಗ ಭಯ ಆಯ್ತು, ಬಟ್ ಅಷ್ಟೇ ಫಸ್ಟ್ ಟೈಮ್ ಮಾತ್ರ ಮಿಸೈಲ್ಸ್ ನೋಡಿದ್ವಿ, ಆಮೇಲೆ ನಾವೇನ್ ನೋಡಿಲ್ಲ. ಸರ್ ಭಯ ಅಂತೂ ಇರುತ್ತೆ, ಬಿಕಾಸ್ ನಾವು ಅಲ್ಲಿ ಫಸ್ಟ್ ಟೈಮ್ ನಾನು ಯಾವತ್ತು ವಾರ್ ಎಲ್ಲ ಏನು ಎಕ್ಸ್ಪೀರಿಯನ್ಸ್ ಮಾಡಿರ್ಲಿಲ್ಲ. ಅಲ್ಲಿ ಫಸ್ಟ್ ಟೈಮ್ ಅಲ್ಲಿ ಹೋದಾಗ ಅಂತೂ ತುಂಬಾ ಡ್ರೆಡ್ಫುಲ್ ಇತ್ತು ಸಿಚುವೇಶನ್, ಬಿಕಾಸ್ ನಮ್ಗೆ ಬಾಂಬ್ ಸೌಂಡ್ಸ್ ಎಲ್ಲ ಕೇಳಿಸ್ತಿತ್ತು. ಬಟ್ UAE ಗವರ್ಮೆಂಟ್ ಇಸ್ ದ ಬೆಸ್ಟ್ ಗವರ್ಮೆಂಟ್ ಅಲ್ಲಿ, ಬಿಕಾಸ್ ದೇ ಹ್ಯಾವ್ ಹ್ಯಾಂಡಲ್ಡ್ ಇಟ್ ಸೋ ವೆಲ್. ನಮ್ನೆಲ್ಲ ಸೇಫ್ ಆಗಿರಾಗಲಿ, ಹೋಟೆಲ್ಸ್ ಅಂದ್ರೆ ಕಾಸ್ಟ್ಲಿ ಹೋಟೆಲ್ಸ್ ಅಲ್ಲಿ ಕೂಡ ಸ್ಟೇ, ಆಲ್ ದ ಹೋಟೆಲ್ ಏರ್ಲೈನ್ಸ್ ಎಲ್ಲ. 2 ಮಾತು ಹೇಳ್ಬೇಕಂದ್ರೆ, ಒಂದು
ನಮ್ಮ ತಾಯಿ ಹೇಳ್ದಂಗೆ UAE ಗವರ್ಮೆಂಟ್ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು, ಎತಿಹಾದ್ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. Flight disruptions ಆದ ತಕ್ಷಣ very well organized, we were put into like really good hotel accommodation, food, shuttle to the airport, everything was very well taken care of. And the government is so well organized. UAE is very safe. Yes, there are incidents, unfortunate incidents of shrapnel collapsing and casualties, but overall the defense is great. We actually heard explosions through the time there. We could see some fireworks in the sky, but overall it's a very safe place. And most importantly, the infrastructure is so solid. They had network connection throughout the time, no major incidents, and everything was very well taken care of. Howdu ಎಷ್ಟು ದಿನ ತಗೊಳುತ್ತೋ ಏನೋ ಅಂತ ನಮಗೂ ಗೊತ್ತಿರಲಿಲ್ಲ, ಬಟ್ I think Etihad and the UAE people, their government have always had our safety at the top of their minds 24/7, and they've taken fantastic care of us. ಎರಡು ಮಾತು ಹೇಳಬೇಕಂದ್ರೆ, ಒಂದು ನಮ್ಮ ತಾಯಿ ಹೇಳ್ದಂಗೆ